ಪೂಜಾ, ಏ ಪೂಜಾ, ಏನ್ರಿ? ಒಂದು ಸ್ವಲ್ಪ ಗಂಜಿ ಮಾಡ್ಕೊಡ್ಲಾ? ಗಂಜಿ ಕುಡಿತೀಯಾ? ಈಗೇನು ಬೇಡ ರೀ, ಸ್ವಲ್ಪ ಮಲ್ಕೋತೀನಿ. ನಾಷ್ಟ ಮಾಡಿನಲ್ಲ, ಈಗೇನು ಗಂಜಿ ಏನು ಬೇಡ ನಂಗೆ. ಸ್ವಲ್ಪ ಮಕ್ಕೊತೀನಿ. ಹೋರಿ ಹುಡುಗರನ್ನ ಕರ್ಕೊಂಬರ್ರಿ. ಹಂಗೆ ಬರೋ ಮುಂದಾಗ ಗೀತಾರ ಮನೆಗೆ ಹೋಗಿ ಒಂದಿಟ್ಟು ಸಾರು ಇಸ್ಕೊಂಬಂದ್ಬಿಡ್ರಿ. ಅನ್ನಕ್ಕೆ ಇಟ್ಕರಿ, ಸಾರು ಗೀತಕ್ಕೆ ಕೊಡ್ತಾಳ, ಅದನ್ನ ಕುಡೀರಿ. ಅದನ್ನ ಹಾಕ್ಕೊಂಡು ಊಟ ಮಾಡಿರಿ. ಪೂಜಾ, ಓ ಸಂಗೀತಕ್ಕ ಬಾ. ಸಂಗೀತಕ್ಕ ಅಪ್ಪ ಈ ಕಡೆ ಬಾ. ಇರ್ಲಿ ತಗೋ, ನಿಮ್ಮಕ್ಕೋ ಮಕ್ಕೋ ಎದ್ದಾಳ್ಬಿಡು, ಮಕ್ಕೋ ನೀ. ಇಲ್ಲ ಬಾ, ಈ ಕಡೆ ಕುಂದ್ರಿ ಬಾ. ಅತ್ತಿಯರ ಬರ್ರಿ. ಪೂಜಾ, ಹೆಂಗದೀವ ತಂಗಿ? ಈಗ ಹೆಂಗೈತವ ನಿಂಗ? ಬರ್ರಿ ಚಿಗವ, ಈಚೆ ಕಡೆ ಕುಂದ್ರಿ. ಈಗ ಒಂದು ಸ್ವಲ್ಪ ಪರವಾಗಿಲ್ರಿ, ಆದ್ರೆ ಎಲ್ಲ ಹೊಡೆದಿದ್ದು ಇದಕ್ಕೆ ನಾಟಕ್ಕೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗಿದ್ವಾ, ಮೈಕೈ ನೋವು ಜಾಸ್ತಿ ಐತ್ರಿ. ಹಾಗಾಗಿ ಮಕ್ಕೊಂಬಿಟ್ಟಿದ್ ನೋಡ್ರಿ. ಯಾಕಾಗೋಲ್ದ ಕಾಳವ, ಒಂದಿಟ್ಟು ಮಕ್ಕೊಂಡು ರೆಸ್ಟ್ ತಗೋ. ಮಕ್ಕೋ ಪರವಾಗಿಲ್ಲ. ಯಾಕೆ ಎದ್ದು ಕುಂತಿ? ಏ ಹುಡುಗಿ ಸಂಗೀತವ, ಚೀಲ ಇಲ್ಲಿಟ್ಟೆ ಅಡಿಗಿದ್ದು. ಅತ್ತಿಯರ ಕಟ್ಟಿ ಮ್ಯಾಗಿಟ್ಟಿನಿ ತಡ್ರಿ, ತಗೊಂಬರ್ತೀನಿ. ಇಲ್ಲ ಅಕ್ಕ, ನಾನು ತಗೊಂಬರ್ತೀನಿ, ಕುಂದ್ರಿ. ಅತ್ತಿಯರ ನೀವು ಕುಂದ್ರಿ, ನಾ ತಗೊಂಬಂದು ಕೊಡ್ತೀನಿ. ಲ ಪ್ರಕಾಶಿ, ಯಾಕ ಹೋಗಿಲ್ಲ ಕೆಲ್ಸಕ್ಕೆ? ಇಲ್ವೇ ಅತ್ತಿ, ಹೋಗಿಲ್ಲ ನೋಡು. ಮತ್ತು ಈಕಿ ಪೂರ ಎದ್ದು ಅಡ್ಡಂಗ ಆದ್ಲಂದ್ರೆ ಹೊಕ್ಕಿ ನಾನು. ಹುಡುಗರು ಅವು ಏನೋ ಎಂಥವ ಟೆಸ್ಟ್ ಅದಾವಂತ, ಅವು ಸಾಲಿ ಬಿಟ್ಟು ಮನೆಯಾಗಿರೋದಿಲ್ಲ ಅಂತಂದು ಅವು ಎರಡು ಹೋದ ಹುಡುಗರು. ಮತ್ತು ಏನು ಮಾಡ್ಬೇಕು, ಹಾಗಾಗಿ ನಾನು ಮನ್ಯಾಗ ಅದೀನಿ. ಒಂದಿಟ್ಟು ಕಸ ಪಸ ಅಂದು ನೆಲ ಒರೆಸಿ ದೇವ್ರ ಪೂಜೆ ಮಾಡಿ ನಾ ಜಾಗ ಮಾಡಿ, ಮತ್ತು ಈಕಿ ಒಂದಿಟ್ಟು ಗಂಜಿ ಪಂಜಿ ಮಾಡ್ಕೊಡ್ಬೇಕಂತ ಅಷ್ಟ್ರಾಗ ನೀವು ಬಂದಿರಿ ನೋಡು. ಅದ ನಿಮ್ಮ ಮನೆಗೆ ಹೋಗಿ ಒಂದಿಟ್ಟು ಸಾರಿಸ್ಕೊಂಬಂದು ಅನ್ನ ಮಾಡ್ಕೊರಿ ಅಂತ ಅನ್ನಕತ್ತಿದ್ಲು. ತಡ್ರಿ ಅಣ್ಣಾರ, ನಾ ತಗೊಂಬರ್ತೀನಿ ತಡ್ರಿ. ಹೊರಗೆ ಇಟ್ಟಾರಂತ ಅಕ್ಕಾರ, ತಡ್ರಿ. ಪ್ರಕಾಶ್ ಅಣ್ಣಾರ ತಗೋರಿ, ಇವತ್ತು ಮುಂಜಾನೆ ಒಂದು ಸ್ವಲ್ಪ ಇಡ್ಲಿ ವಡ ಮಾಡಿದ್ವಿ, ಮತ್ತು ದೋಸೆ ಮಾಡಿದ್ವಿ. ಪುಟ್ಟಕ್ಕ ದೋಸೆ ಅಲ್ಲ, ಅದಕ್ಕೆ ದೋಸೆ ಮಾಡಿದ್ವಿ. ತಗೋರಿ, ಇದು ತಿನ್ರಿ. ಮಧ್ಯಾಹ್ನಕ್ಕೆ ನಾವು ಕಳ್ಸ್ತೀವಿ ರೀ ಅಡ್ಗೆ, ನೀವೇನು ಮಾಡ್ಕೋಬೇಡ್ರಿ. ಪೂಜಾ, ನೀನು ಇದು ತರಾಸ್ ತೊಗೊಬೇಡವ. ಇನ್ನೊಂದು ವಾರ ಒಪ್ಪತ್ತು ನಿನಗೆ ಅಡಿಗೆ ನಾಷ್ಟ ಊಟ ಕೊಟ್ಟು ಕಳಿಸ್ತೀವಿ. ನೀನೇನು ಅದ್ರದ್ದೇನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ರೆಸ್ಟ್ ಮಾಡು. ಏನು ತೋರಿ ಅಣ್ಣಾರ ಇದನ್ನು. ಯಾಕೆ ಸುಳ್ಳ ತ್ರಾಸ ತೊಗೊಂಡ್ರಿವ? ನಿನ್ನ ಅದೆಂತ ತ್ರಾಸದ? ಆಜು ಬಾಜು ಮನೆಯವ್ರಂದ್ರ ನೀನು ಆಕೆ ಎಷ್ಟು ಚಂದ ಬಾಯಿ ತುಂಬ ಚಿಗವರ ಅಂತಾಳ, ಮತ್ತು ಆಟೋ ಅಲ್ಲಾರ್ದ ಮತ್ತೆ ಎದಕ್ ಬೇಕು ನೆರಿ ಹೊರಿ ಅನ್ನೋದು. ಇಸ್ಕೋ ತಾರವ ತಂಗಿ ತಾ. ಇನ್ನು ಮತ್ತೆ ಇನ್ನು ಬೇಗದಾಗ ನಾನು ಹೊಟ್ಟೆ ತುಂಬಿಸ್ಬಿಡ್ತಾರ. ತಾ ಕುಂದ್ರೆ ಇವ ತಂಗಿ, ಇದನ್ನಿಟ್ಟು ಬರ್ತೀನಿ, ಕುಂದ್ರಿ. ಕುಂದ್ರ ಗೀತಾ, ಕುಂದ್ರತೀನ. ಏ ನೋಡ ಪೂಜೆ, ಹೇಳಿ ನಾನು ನಿನಗೇನಾರ ಬೇಕಾತಂದ್ರ ಹೇಳ ನನಗ, ನಾನು ಚಂದಾಗ ಮಾಡಿಕೊಡ್ತೀನಿ. ಏನ ನಾಚ್ಕೊಳಕ್ ಹೋಗ್ಬೇಡ ನೀನು, ಹೇಳಿ ನೋಡು. ಹ್ಞೂ ಬೇಚಿಗವ, ಅಷ್ಟಕ್ಕೊಂದು ಕೊಟ್ಟಿಯಲ್ಲ, ಅದು ಮಧ್ಯಾಹ್ನಕ್ಕೂ ಆಗತ್ತ. ಏನು ಮಧ್ಯಾಹ್ನಕ್ಕೆ ಹುಯ್ಯನ ಏನು ಕೊಡಕ್ಕೆ ಹೋಗ್ಬೇಡ, ಏನಾಗೋದಿಲ್ಲ. ಹುಡುಗರದವು ಅಡ್ಡಾಡ್ಕೊಂಡ್ ತಿಂತಾವು, ಕೈ ಬಿಡು ಅನ್ನಂಗ. ಮತ್ತೇನ್ರ ಪತ್ತೆಗಿತ್ತೆ ಹೇಳ ನಾನು ಡಾಕ್ಟ್ರ್, ಏನರ ಪತ್ತೆದ ಊಟ ತರ್ಬೇಕು? ಇಲ್ಲಿ ಚಿಗವ, ಏನು ಪತ್ತೆಗಿತ್ತೆ ಏನು ಹೇಳಿಲ್ಲ. ಎಲ್ಲ ಊಟ ಮಾಡ್ರಿ, ಒಂದು ಸ್ವಲ್ಪ ಆದಷ್ಟು ಮೆತ್ತಂದ ತಿನ್ರಿ ಅಂದಾರ ಅಷ್ಟ. ಏನು ಪತ್ತೆಗಿತ್ತೆ ಏನು ಹೇಳಿಲ್ಲ. ಹೌದನ? ಆಯ್ತು, ಹಂಗಂದ್ರೆ ಚಲೋ ಆಯ್ತು. ನೋಡು, ನಿನಗೇನ್ರ ತಿನ್ಬೇಕು ಅನಿಸ್ದಂದ್ರೆ ಈಕೆ ಗೀತಾ ಒಂದು ಫೋನಿಗೆ ಒಂದು ಫೋನ್ ಮಾಡ, ನಾವು ಪಟ್ ಅಂತ ಮಾಡ್ಕೊಂಬಂದು ಕಳಿಸ್ತೀವಂತ. ನಾಚ್ಕೊಳಕ್ ಹೋಗ್ಬೇಡ ಮಗಳ. ಹ್ಞೂ ಚಿಗವ, ಆತಾಳ. ಯಾರಿದ್ದೀರಮ್ಮ ಮನೆ ಒಳಗ? ಯಾರವರು? ಬರ್ರಿ ಒಳಗ. ಅಮ್ಮ ಹೆಂಗದಿಯಮ್ಮ? ಈಗ ಆರಾಮಾಗಿತ್ತೇನಮ್ಮ? ಸರ ಬರ್ರಿ ಸರ್, ಒಳ ಬರ್ರಿ. ಈ ಕಡೆ ಬರ್ರಿ ಸರ್. ಈ ಕಡೆ ಬಾಯಪ್ಪ ಪೊಲೀಸಪ್ಪ, ನಾವು ಆಚೆ ಕಡೆಗೆ ಹೋಗ್ತೀವಿ. ಬಾ ಕುಂದ್ರ ಬರ್ರಿ ಇಲ್ಲಿ. ನೋಡ್ರವ, ಆ ಕಡೆ ಹೋಗು ನಡ್ರಿ. ಈ ಕಡೆ ಬಾ ಬೆಚ್ಚಿಗವ. ಸರ ಕುಂದ್ರಿ, ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ತೀನಿ. ನೀನೇನು ಹೊಕ್ಕಿಯ ಪ್ರಕಾಶಿ? ನಮ್ಮ ಸಂಗೀತಾರ ಗೀತಾರ ಹೊಕ್ಕಾರ. ಹೋರವ, ಒಂದೆರಡು ಚಹಾ ಮಾಡ್ಕೊಂಬೋರಿ ಪೊಲೀಸರಿಗೂ ನಮಗೂ ಕುಡೆ. ಊರಿ ಹತ್ತಿರ ಹೋಗ್ತೀವಿ, ನಾನು ಹೋಗ್ತೀನಿ. ಸಂಗೀತಕ್ಕ ನೀ ಕುಂದ್ರಿ, ನಾ ಹೋಗ್ತೀನಿ. ನೋಡ್ರಮ್ಮ, ಯಾರು ಹೋಗ್ಬೇಡ್ರಿ, ಎಲ್ಲರೂ ಕುಂದ್ರಿ. ನಾವು ಅವ್ರು ಹೆಂಗದಾರ ಅಂತ ತಿಳ್ಕೊಂಡು ಇನ್ನೂ ಸ್ವಲ್ಪ ವಿಷಯ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ನಮ್ಗೆ ಚಾ ಕಾಫಿ ಎಲ್ಲ ಕುಡ್ದ ಬಂದಿವಿ. ನೀವೇನು ತಲೆ ಕೆಸ್ಕೋಬೇಕು ಬೇಡಿ, ಆರಾಮ್ ಕುತ್ಕೊಳ್ರಿ. ಕೌಸಲ್ಯ ಅವ್ರು ಏನೇನು ಹೇಳ್ತಾರೆ ಅದನ್ನೊಂದು ಬರ್ಕೊಳ್ರಿ. ಹ್ಞೂ ಸರ್, ಆತ್ರಿ, ಬರ್ಕೊಂತೀನಿ. ಏನ್ರಮ್ಮ, ನಿಮ್ಗೇನಾರು ಯಾವತ್ತಾದ್ರೂ ಡೌಟ್ ಬಂದಿತ್ತೇನ್ರಮ್ಮ? ಮನ್ಯಾಗಿದ್ಲಲ್ಲ ಆಕಿ ಮೋನಿಕಾ, ಆಕಿಗೆ ಅಂಗವೈಕಲ್ಯತೆ ಇಲ್ಲ ಅಂತ ನಿಮ್ಗೆ ಯಾವತ್ತಾದ್ರೂ ಗೊತ್ತಾಗಿತ್ತೇನ್ರಮ್ಮ? ಹಂಗಂದ್ರಿ ಸರ? ಆಕಿ ಕೈ ಕಾಲು ಸೊಟ್ಟಿದ್ವಲ್ಲಮ್ಮ ಮೋನಿಕನ್ವು, ಅದೆಲ್ಲ ಸುಳ್ಳಂತ. ಆಕಿ ನಾಟಕ ಮಾಡಕತ್ತಿದ್ಲಂತ. ಇದ ಪೂಜಾ ಅವರು ನಮಗೆ ಹೇಳಿದ್ದು. ಅವ್ರ ಆಕಿನ ಫಾಲೋ ಮಾಡ್ಕೊಂಡು ಹೋಗ್ಯಾರ. ಆಕಿ ನಡ್ಕೊಂಡು ಆರಾಮ್ ನಾರ್ಮಲ್ ನಾವೆಲ್ಲ ನಾವು ಹೆಂಗ್ ನಡಿತೀವಲ್ಲ ಹಂಗೆ ನಡ್ಕೊಂಡು ಯಾವನ್ನ ಮಾತಾಡ್ಸಕ್ ಹೋಗಿದ್ಲಂತ. ಪೂಜಾ ನಿಮ್ಗೇನು ಹೇಳಿಲ್ಲ? ಸರ್, ಆಕಿನ್ನ ರಾತ್ರಿ ಕರ್ಕೊಂಬಂದ್ರಲ್ರಿ,
ಮಕ್ಕೊಂಡಿದ್ದಳ್ರಿ ಆಕಿ ಹಾಗಾಗಿ ಯಾಕೆ ಬಂದು ಆಕಿಗೆ ಡಿಸ್ಟರ್ಬ್ ಮಾಡ್ಬೇಕಂಥೇಳಿ ನಾವು ಬರಲಿಲ್ಲ ನೋಡ್ರಿ ಸರ್. ಈಗ ನಾಷ್ಟ ಪಾಷ್ಟ ತೊಗೊಂಡು ಬಂದೀವ್ರಿ ಆಕಿಗೆ. ಹಂಗಂದ್ರೆ ಆಕಿ ಸೊಟ್ಟೆ ಅಲ್ಲನ್ರಿ ಆಕಿ ಕೈಕಾಲೆಲ್ಲ ಬರೋಬ್ಬರಿನದವನ್ರಿ ಆಕಿ ಹೋಗದ್ರ ನೋಡ್ರಿ. ಆಕಿ ಅಂತ ಹಡಿಬಿಟ್ಟು ಹಲ್ಕಟ್ ರಂಡ್ ಇದ್ದಾಳ ನೋಡ್ರಿ ಹೆಂಗೆ ನಾಟಕ ಮಾಡ್ಯಾಳ ನೋಡ್ರಿ ಆಕಿ. ಆಯ್ತ್ರಮ್ಮ, ಹಂಗಂದ್ರ ನಿಮಗೂ ಯಾರಿಗೂ ಡೌಟ್ ಬರ್ಲಾರ್ದಂಗೆ ಆಕಿ ಮನ್ಯಾಗ ನಡ್ಕೊಂಡಾಳ ಅಂತ ನಮಗೆ ಗೊತ್ತಾಯ್ತು. ಏನಮ್ಮ ಪೂಜಾ, ನಿನಗೇನಾರ ಸ್ವಲ್ಪ ಏನಾರು ನೆನಪಾಯ್ತೇನಮ್ಮ? ಯಾರು ಹೊಡೆದಿದ್ರು ಏನು ಏನಾರು ನೆನಪೈತೇನಮ್ಮ? ಇಲ್ರಿ ಸರ, ನಂಗೆ ಗೊತ್ತಿಲ್ರಿ. ಆ ಕಂಬದ ಬಾಜುಕ ಯಾರು ಬಂದು ಹೊಡೆದ್ರು ಏನು ನನಗೊಂಚೂರು ಕಾಣಿಸಿಲ್ಲ ಸರ. ಬಂದಾರ ಒಂದೇ ಸರಿ ಹೊಡೆದ್ರು ನನಗೆ ಕತ್ಲಾಗಿ ಕಣ್ಣಿಗೆ ನಾ ಅಲ್ಲೇ ಬಿದ್ದೀನಿ ಸರ. ನಂಗೆ ಅಷ್ಟೇ ನೆನಪಿರತ್ತೆ ಸರ. ಅದ ನೀವು ನಿನ್ನ ಹೇಳಿದ್ರಲ್ಲ ದವಾಖಾನ್ಯಾಗ, ಅವನ ಹೆಸರು ಏನೋ ಮೋಹನ್ ಅಂತ ಹೇಳಿದ್ರಲ್ಲ, ಅವಳು ಅದೇ ಹೆಸರಿಂದನೇ ಕರಿತಿದ್ಲು, ಹಂಗಾಗಿ ನಿಮ್ಗೆ ಅದು ಗೊತ್ತಾಯ್ತಲ್ಲ? ಅದು ಹಾಗೆ ಅಂದ್ಲು ಸರ. ನಾನು ಹಳೆ ಮೋನಿಕಾ ಅಲ್ಲ ಮೋಹನ್ ಅಂತ ಅಂದ್ಲು ಸರ್. ಅದು ನಂಗೆ ಜೋರಾಗಿ ಕೇಳಿಸ್ತು. ಆಯ್ತಾಯ್ತು, ಇವಾಗ ಅದೇ ಮೋಹನ್ ಹುಡ್ಕೊಂಡು ಹೊಸಪೇಟೆಗೆ ಹೊಂಟಿವಿ. ಅಲ್ಲದ ನಾವು ಮೋಹನ್ ಅನ್ನೋವನು. ಆದ್ರೆ ಅದು ನಿಮ್ಮ ಮನೆಗೆ ಏನು ರಕ್ತ ಸಿಕ್ಕಿತಲ್ಲಮ್ಮ, ಆ ರಕ್ತ ಯಾರ್ದು ಏನು ಅನ್ನೋದು ಇನ್ನೂ ಪತ್ತೆ ಆಗಿಲ್ಲ. ಆ ಮೋನಿಕಾಗಂಕರು ಏನೂ ಆಗಿಲ್ಲ ನೋಡ್ರಮ್ಮ. ಆ ಮೋನಿಕಾಗ ಏನೂ ಆಗಿಲ್ಲ ಸರ್ ಹಾಗಾದ್ರೆ? ಇಲ್ರಮ್ಮ, ಅದು ಮೋನಿಕನ್ ರಕ್ತನೂ ಅಲ್ಲ, ಪೂಜನ್ ರಕ್ತನೂ ಅಲ್ಲ, ನಿಮ್ಮ ಮನೆಯವ್ರದ್ದು ಯಾರ ರಕ್ತನೂ ಅಲ್ಲ ಅಂತೇಳಿ ನಾವು ನಿಮ್ದೆಲ್ಲ ಬ್ಲಡ್ ಸ್ಯಾಂಪಲ್ ಕಳಿಸಿದ್ವಲ್ಲ, ಅದ್ರ ಮೇಲೆ ಗೊತ್ತಾಯ್ತು. ನಿಮ್ಮ ಬ್ಲಡ್ ಗ್ರೂಪು ಮತ್ತು ಅಲ್ಲಿ ಬಿದ್ದಿದ್ದು ನಿಮ್ಮ ಮನೆಯಾಗ ಬಿದ್ದೈತಲ್ಲ ಆ ಬ್ಲಡ್ ಗ್ರೂಪು ಯಾವುದು ಮ್ಯಾಚ್ ಆಗ್ತಿಲ್ಲ, ಅದೆಲ್ಲ ಬೇರೆನೇ ಐತಿ. ಈಗ ಅಂದಂಗ ಅದು ಈಗ ಯಾರ್ದು ಈ ಮೋಹನ ಮತ್ತು ಮೋನಿಕಾ ಸೇರಿ ಯಾರನ್ನಾರ ಕೊಲೆ ಮಾಡಿ ಹೆಣಾನ್ ತಗೊಂಡು ಎಲ್ಲರ ಡಿಸ್ಪೋಸ್ ಮಾಡ್ಯಾರೋ ಏನೋ ಅದು ಗೊತ್ತಿಲ್ಲ ನಮಗೆ. ಈಗ ಅದಕ್ಕೆ ಹೊಸಪೇಟೆಗೆ ಅದಾನಂತವ, ಇವ್ರಿಗೆ ಪೂಜಾ ನೋಡ್ಯಾರಲ್ಲ ಅವ್ ಮೋಹನ್ ಅನ್ನೋನು, ಅವ್ನು ಹುಡ್ಕೊಂಡು ಹೊಂಟಿದ್ವಿ. ಅದಕ್ಕಿಂತ ಮುಂಚೆಗೆ ಸ್ವಲ್ಪ ಇವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗೆ ಆಯಿತು. ಹಂಗಂದ್ರೆ ಇವ್ರಿಗೇನು ಐಡಿಯಾ ಇಲ್ಲ. ಸರಿ ಆಯ್ತಮ್ಮ, ನಾವಿನ್ನು ಹೊರಡ್ತೀವಿ. ಮತ್ತೇನಾರ ಗೊತ್ತಾಯ್ತು ಅಂದ್ರೆ ನಾವು ನಿಮ್ಗೆ ಮತ್ತೆ ಬಂದು ಹೇಳ್ತೀವಂತ. ಸರಿ ಬನ್ರಿ ಕೌಸಲ್ಯ ಅವ್ರೆ, ನಾವು ಹೊರಡ ನಿನ್ನ. ಸರ್ ಕುಂದರಿ, ಒಂದಿಟ್ಟು ಚಾರ ಮಾಡ್ಕೊಂಡ್ಬರ್ತಿದ್ವಲ್ಲ. ಏನು ಬೇಡಪ್ಪ, ಏನು ಬೇಡ ಪಾಪ, ನಿಮ್ಗೆ ರಗಡ ಐತಿ, ನಮ್ಗೇನು ಚಾಪ ಏನು ಬೇಡ. ಅಂದಂಗ ಅಮ್ಮರ, ನಿಮ್ಮ ಮನೆ ಸುತ್ತಮುತ್ತ ನಿಮ್ಗೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಏನಾದ್ರು ಓಡಾಡೋದು ಅಥವಾ ನೀವು ಊರಾಗ ನೋಡಲ್ದೇ ಇರೋ ಮುಖ ನೀವು ಯಾವತ್ತಾರ ನೋಡಿರನ್ರಿ? ಈಗೇನು ಘಟನೆ ನಡೀತಲ್ಲ, ಈ ಘಟನೆ ಅದು ಒಂದು 2 ದಿನ ಮುಂಚೆ 3 ದಿನ ಮುಂಚೆ ನೋಡ್ರಮ್ಮ, ನೀವು ನೆನ್ಪು ಮಾಡ್ಕೊಳ್ರಿ, ಕರೆಕ್ಟಾಗಿ ನೆನ್ಪು ಮಾಡ್ಕೊಂಡು ಒಂದು ಸ್ವಲ್ಪ ಹೇಳ್ರಿ. ನೀವು ಯಾರನ್ನಾರ ಹೊಸಬ್ರನ್ನ ನಿಮ್ಮ ಮನೆ ಸುತ್ತಮುತ್ತ ನೋಡಿದ್ರೇನ? ಸರ, ನಾನು ಅವತ್ತು ಆಫೀಸಿಂದ ಬರೋ ಮುಂದಾಗ ಸರ ಒಬ್ಬರು ಹಳದಿ ಕಲರ್ ಡ್ರೆಸ್ ಹಾಕೊಂಡು ಕಾರ್ ಹತ್ರ ಬಂದು ಮನೆ ಹತ್ರನೇ ಹೇಳಿದ್ರು ಸರ. ಅವರು ಮ್ಯಾಲ್ ನೋಡ್ತಿದ್ರು ಸರ. ಯಾವಾಗಂದ್ರೆ ಸರ್ ಇದಾಗಿದ್ದು ಮೋನಿಕಾ ಏನು ನಾವು ಮನೆ ಒಳಗೆ ಬಿಟ್ಕೊಂಡ್ವಲ್ಲ ಸರ, ಅವತ್ತ ನೋಡ್ರಿ ಸರ. ಅದಾದ್ಮ್ಯಾಗ ಆ ಯಪ್ಪನ್ ನಾನು ನಮ್ದು ಊರವರೆಗೆ ಅಲ್ಲಿ ನಮ್ದು ಕ್ರಾಸ್ ಐತಲ್ಲ ಸರ, ಆ ಕ್ರಾಸ್ ಹತ್ರ ಒಂದು ಸಿಗರೇಟ್ ಅಂಗಡಿ ಐತೆ ಸರ, ಅಲ್ಲಿ ಆತ ನೋಡಿನಿ ಸರ ಒಂದು 2-3 ಸರಿ. ನಮ್ಮ ಊರಿಗೆ ಹೊಸಬಂದು ನೋಡಿ ಸರ್ ಅವ. ಸರ ನನ್ನ ಮಕ್ಕಳು ಅಂದು ಸರ, ಯಾರ ಒಬ್ರದ್ದು ಕಾರ್ ಬಂದು ನಿಂತೈತಿ ಇವ್ರದ್ದು ಮನೆ ಮುಂದೆ ಅಂತಂದು ನನ್ನ ಮಗನ ಅನ್ಸರ. ಆದ್ರೆ ಅದ್ರೊಳಗೆ ಇದ್ದಾತ ಭಾಳ ಅಲ್ಲೇ ಇರ್ತಿದ್ದೀನಿ ಸರ, ಕಾರ್ ಒಳಗೆ ನಾವು ಹೊರಗೂ ಇಳಿತಿದ್ದಿಲ್ಲ ಅಂತಂದು ನನ್ನ ಮಕ್ಕಳು ಅಂದಿದ್ದು ಸರ. ಆದ್ರೆ ನಾನು ಯಾವತ್ತೂ ಮುಖ ನೋಡಿಲ್ಲ ಸರ ಗಣಮಗಂದು. ಗೀತಾ, ಅದು ಸಿಮೆಂಟಿನ ಕಲರ್ ಕಾರ್ ಅಲ್ಲ? ಹ್ಞೂ ಅಕ್ಕ, ಸಿಮೆಂಟಿನ ಕಲರ್ ಕಾರ ನೋಡು, ನೀನು ನೋಡಿ ಏನ? ಹ್ಞೂ ರೀ ಸರ, ನಾನು ನೋಡೀನಿ. ಯಾವತ್ತು ಗೊತ್ತೇನು ಸರ, ಮೋನಿಕಾ ಬಂದು ಒಂದು 2-3 ದಿನ ಆಗಿತ್ತು ನೋಡ್ರಿ. ಅವತ್ತು ಮಂಗಳವಾರ ನೋಡ್ರಿ ಸರ್. ಅವತ್ತು ನಾನು ಇವರು ಎಲ್ಲ ಮಕ್ಕೊಳಕ್ಕೆ ಹೋದ್ರಿ, ಅತ್ತಿಯರು ಹಿತ್ಲು ಮಕ್ಳೆಲ್ಲ ನೋಡಿ ಏನವ ಅಂದ್ರು. ನಾನು ಹ್ಞೂ ನೋಡಿನ್ರಿ ಅತ್ತಿಯರ ಅಂದೆ. ಆದ್ರೂ ಒಂದ್ಸರಿ ಚೆಕ್ ಮಾಡಿ ಬರ್ತೀನಿ ತಡಿ ಅಂತ ಹಿತ್ಲಕ್ಕೆ ಹೋಗಿದ್ದೀನಿ ಸರ. ಹಿತ್ಲು ಬಾಕ್ಲ ಹಾಕೋ ಮುಂದಾಗ್ರಿ ಆ ಕಾರ್ ಮುಂದೆ ಒಬ್ಬ ಹಳದಿ ಕಲರ್ ಟೀ ಶರ್ಟ್ ಹಾಕೊಂಡು ಕಣ್ಣಿಗೆ ಚಶ್ಮಾ ಹಾಕೊಂಡು ಒಬ್ಬ ನಿಂತಿದ್ದೀನಿ ಸರ. ನಾನು ನೋಡೀನ್ರಿ. ಅವ ಮ್ಯಾಗ ಈಕೇನು ಮೋನಿಕಾ ಉಳ್ಕೊಂಡಿದ್ಲಲ್ಲ ಸರ, ಆ ಮೋನಿಕನ್ ಕ್ವಾಣಿನ ನೋಡ್ತಿದ್ದನ್ರಿ ತಿರ್ಗಾ ಮುರ್ಗ. ನಾನು ನೋಡೀನಿ ಸರ. ಮತ್ತೆ ನಿಮ್ಗೆ ಯಾರಿಗಾರ ಕಾರ್ ನಂಬರ್ ಏನ್ರ ನೆನ್ಪೈತೇನ್ರಮ್ಮ? 3 ಮಂದಿ ನೋಡಿರಿ. ಮತ್ತೆ ಯಾರ ಕಾರ್ ನಂಬರ್ ಏನ್ರ ಬರ್ದಿಟ್ಕೊಂಡಿರೇನ? ಇಲ್ರಿ ಮೇಡಮ್, ನಾನು ನೋಡಿಲ್ರಿ. ಓಹೋ, ಹಂಗಂದ್ರ ಎಲ್ಲ ಸ್ಕೆಚ್ ಹಾಕಿನ ತಯಾರಾಗಿ ಎಲ್ಲ ಪ್ಲಾನ್ ಪ್ರಕಾರನ ಮಾಡ್ಯಾರ ಅವ ಮತ್ತು ಹಾಕಿ ಸೇರಿ. ಇಲ್ಲಿ ಹಂಗಂದ್ರ ಯಾರೋ ಒಬ್ರು ಕೊಲೆ ಆಗ್ಯಾರ. ಈ ಕೊಲೆ ಆಗಿರೋದು ಡೆಡ್ ಬಾಡಿ ನಮಗೆ ಸಿಕ್ಕಿಲ್ಲ. ಕೊಲೆ ಆಗಿರೋರು ಯಾರಂತಾನೂ ಗೊತ್ತಿಲ್ಲ. ಈ ಮೋಹನ್ ಯಾರು, ಈ ಮೋಹನ್ಗೂ ಮೋನಿಕಾಗೂ ಏನು ಸಂಬಂಧ ಅದನ್ನು ತಿಳ್ಕೋಬೇಕು. ಮತ್ತೆ ಆಕಿ ಮಾವೊಬ್ಬ ಇದ್ನಲ್ರಿ ಸರ, ದಪ್ಪನವ. ಆ ಮೋನಿಕಾನ್ ಮೊಬೈಲ್ ಸಿಕ್ತಲ್ಲ, ಸಿಕ್ಕ ಮೇಲೆ ಹಾಕಿದೆಲ್ಲ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದು ಅವ್ರ ಮಾವಗೂ ಕಾಲ್ ಮಾಡಿದ್ವಿ. ನಮ್ಮ ರಂಗಣ್ಣ ಮತ್ತು ಸುಬ್ರಹ್ಮಣ್ಯಂ ಅವರು ಅವ್ರ ಮಾವನ ಹತ್ರ ಹೋಗ್ಯಾರ, ಅವ್ರ ಊರ ಹತ್ರ ಹೋಗಿ ಎಲ್ಲ ವಿಚಾರಣೆ ಮಾಡಕತ್ತಾರ. ಅವ್ರಿಗೂ ಯಾರಿಗೂ ಐಡಿಯಾ ಇಲ್ಲ ಈ ಮೋಹನ್ ಯಾರು ಅನ್ನೋದು.
ಈಗ ಅಲ್ಲಿ ವಿಚಾರಣೆ ಮಾಡಕ್ಕೂ ಹೋಗ್ಯಾರ. ಅವರು ನಮ್ಗೆ ಈಗ ಇನ್ಫಾರ್ಮೇಶನ್ ಕಳಿಸಿದ್ರು ಅಲ್ಲಿ ಏನೇನಾಗೈತೆ ಅಂತ ಹೇಳಿ. ಈಗ ನಾನು ಮತ್ತು ಇವರು ಕೌಸಲ್ಯ ಅವರು ಹೊಸಪೇಟೆಗೆ ಹೊಂಟೀವಿ. ನೋಡೋಣ ಏನಾಗತ್ತಾ, ನೋಡ್ತೀವಿ. ಅದು ನೋಡ್ರಿ, ಅದು ಹೆಣ್ಣಾಗ ಎರಟ್ರ ಜಮ ಐತನ್ ನೋಡ್ರಿ ಸರ್. ಬಿಡ್ಬಾಡ್ರಿ ಸರ್, ಆಕೆ ಏನ್ರ ಸಿಕ್ಕಳಂದ್ರಿ ಸೊಟ್ಟಿ ಇಲ್ಲಡ್ರಿ. ಆಕೆ ಇನ್ನೊಮ್ಮೆ ಇಂಥ ಮೋಸ ಯಾರಿಗೂ ಮಾಡ್ಬಾರ್ದು ಸರ. ಹಂಗತ ಹಣಿರಿ ಸರ್. ಆಕೆ ಹೇಳ್ತೀನಿ ಹೆಂಗೆ ಹಣಿಬೇಕಂದ್ರಿ ನೀವು. ಆಕೆಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾವಾಗ ನೋಡ್ರಿ ಸರ. ಎಂತ ಬೋಸುಡಿದಾಳ ನೋಡ್ರಿ ಆಕಿ. ಸುಳ್ಳು ಹೇಳಿ ಕೆಲಸ ತಗೊಂಡು ನನ್ನ ಮಗನೂ ಸುಳ್ಳು ಹೇಳಿ ಬುಟ್ಟಿಗೆ ಹಾಕ್ಕೊಂಡು ಮಾಯಂಗಿನ್ರಿ ಆಕಿ. ದೊಡ್ಡ ಮಾಯಂಗಿನಿ ಆಕಿ. ಹೆಂಗೆಲ್ಲ ಆಟ ಆಡ್ಬಿಟ್ಲು ನೋಡ್ರಿ ಆಕಿ. ಬದ್ರಿ ಬಿಲ್ಲಿ ತಗೊಂಡ್ಬಂದು ಪಾತ್ರ ಆಡ್ಸಿದಳ್ರಿ ನಮ್ಮನ್ನು. ನಾವು ಏನು ಕುಣಿದ್ವಿ ಆಕಿ ತಾಳಕ್ಕ. ನೋಡ್ರಿ ಸರ, ಯಾರನ್ನ ಕೊಲೆ ಮಾಡ್ಯಾಳೋ, ಎಲ್ಲಿ ಯಾರನ್ನ ಹೂತ್ ಹಾಕ್ಯಾಳೋ. ಹೆಣ್ಣಲ್ರಿ ಅದು, ಹೆಮ್ಮಾರಿ ಅದು. ಹೆಣ್ಣು ಕುಲಕ್ಕನ ಅದು ಕಪ್ ಚುಕ್ಕಿ ನೋಡ್ರಿ ಸರ. ಬಿಡಬ್ಯಾಡ್ರಿ ಸರ್ ಆಕಿನ್ನ, ನೀವು ಬಿಡಬ್ಯಾಡ್ರಿ. ನಿಮ್ಮ ಕೈಯಾಗ ಆಗಲ್ಲ ಅಂತ ಹೇಳ್ರಿ ಸರ. ನಾನು ಮುಂದೆ ತಂದು ನಿಂದ್ರಿಸಿರಿ ಸರ. ಆಕಿನ್ನ ಕಡ್ದು ಹಾಕ್ಬಿಡ್ತೀನಿ ನೋಡ್ರಿ ಸರ್ ನಾನು. ಅಮರ ಸಮಾಧಾನ ಮಾಡ್ಕೋರಿ. ನಾವದೀವಿ, ಪೊಲೀಸ್ರು ಅದೀವಿ, ನಾವೆಲ್ಲ ನೋಡ್ಕೊಂತೀವಿ. ಬರ್ರಿ ಕೌಸಲ್ಯ ಅವ್ರೆ, ನಮಗೆ ಲೇಟ್ ಆಗತ್ತೆ ಮತ್ತೆ.